ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನಂತಂದ್ರೆ ದರ್ಶನ್ ಅವರು ಸೇರಿದಂತೆ 10 ಜನ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ರ ಬೆನ್ನಲ್ಲೇ ಈಗ ಏನಂತಂದ್ರೆ ಸ್ಟೋನಿ ಬ್ರೋಕ್ನ ಮಾಲೀಕರು ಕೂಡ ವಿನಯ್ ಕೂಡ ಅದರಲ್ಲಿದ್ದಾರೆ ಅನ್ನೋದು. ಇದು ಸ್ಟೋನಿ ಬ್ರೋಕ್ RR ನಗರದ ಹತ್ರನೇ ಇರುವಂಥದ್ದು. ಸೊ ಈ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನಲ್ಲೂ ಕೂಡ ಅಂದರೆ ಅವತ್ತು ಕೊಲೆ ಏನಾಯಿತು ಅವತ್ತಿನ ಹಿಂದಿನ ದಿನ ಕೂಡ ಇಲ್ಲೇ ಇದ್ರು, ಅದರ ಆದ ನಂತರ ಅವತ್ತು ಕೂಡ ಇಲ್ಲೇ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸೊ ಅಂದರೆ ರೇಣುಕಾಸ್ವಾಮಿ ಅವರ ಕೊಲೆ ಆದಂತಹ ದಿನ ಅವರ ಸ್ನೇಹಿತರೇನಿದ್ದರು ದರ್ಶನ್ ಅವರು ಹಾಗೆ ಅವರ ಸ್ನೇಹಿತರೆಲ್ಲರೂ ಕೂಡ ಬಂದು ಇಲ್ಲಿ ಒಂದು ಪಾರ್ಟಿ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರತಕ್ಕಂಥದ್ದು. ಇದು ವಿನಯ್ ಅವರಿಗೆ ಸೇರಿರ್ತಕ್ಕಂತಹ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟು. ಸೊ ಇದು ಇಲ್ಲಿ ಕಂಡು ಬರ್ತಾ ಇರತಕ್ಕಂಥ ದೃಶ್ಯಾವಳಿ. ಈಗಷ್ಟೇ ಕೆಲವೇ ನಿಮಿಷಗಳ ಹಿಂದಷ್ಟೇ ಪೊಲೀಸರು ಕೂಡ ಆಗಮಿಸಿ ಒಂದಿಷ್ಟು ಮಾಹಿತಿಯನ್ನು ಪಡೆದು ಹೋಗುವಂಥ ಕೆಲಸ ಕೂಡ ಆಗಿದೆ. ಒಟ್ಟಾರೆಯಾಗಿ ಏನಂತಂದರೆ ಇಡೀ ಒಂದು ಪ್ರಕರಣದ ಬೇರೆ ಬೇರೆ ಸ್ವರೂಪಗಳನ್ನು ಪಡೆದುಕೊಳ್ತಾ ಇರತಕ್ಕಂಥದ್ರ ಬೆನ್ನಲ್ಲೇ ಇದು ಸ್ಟೋನಿ ಬ್ರೋಕ್ ಅನ್ನುವಂಥ ಏನು ರೆಸ್ಟೋರೆಂಟ್ ಇದೆಯಾ ಇದು ವಿನಯ್ ಅವರಿಗೆ ಸೇರಿರ್ತಕ್ಕಂಥದ್ದು. ಸೊ ಹಾಗಾಗಿ ಅವರ ಮಾಲೀಕರಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ಅವರ ಜೊತೆಗಿರುವಂಥವ್ರು ಎಲ್ಲರೂ ಕೂಡ ಇಲ್ಲೇ ಬಂದು ಪಾರ್ಟಿ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಜಗ್ಗಿನ್ TV9 ಬೆಂಗಳೂರು.